ನಿಮ್ಮೆಲ್ಲರಿಗೂ ಒಂದು ಕ್ರೇಜಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ನಾನು ಮತ್ತು ನಮ್ಮ ಅಜ್ಜಿನ ನಾನು ಸುಧಾಮ ಅಂತ ಕರಿತೀನಿ. ಸೊ ಅವ್ರ ಜೊತೆ ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಆ ರೆಸಿಪಿನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ನೋಡೋದನ್ನು ಮಾತ್ರ ಮರಿಬೇಡಿ. ಹಲೋ, ನಮಸ್ಕಾರ. ನಾನೀಗ ಚಕ್ಲಿ ಮಾಡ್ತಾಯಿದ್ದೀನಿ. ಈ ಕಪ್ಪಲ್ಲಿ ಅಳತೆ ತೊಗೋಬೇಕು. ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟು ತೊಗೋಬೇಕು. 1 ಕಪ್ಪು ಹುರ್ಗಡಲೆ ಹಿಟ್ಟು ಪುಡಿ ಮಾಡ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. 1/4 ಕಪ್ಪು ಉದ್ದಿನಬೇಳೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲಲ್ಲಿ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಎಲ್ಲ ಆ್ಯಡ್ ಮಾಡಬೇಕು. ಸ್ವಲ್ಪ ನಮ್ಮನೆಗೆ ಖಾರ ತಿನ್ನೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನೆಕ್ಸ್ಟ್ ಉಪ್ಪು ಹಾಕ್ಬೋದು. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾವು ಬಿಳಿ ಎಳ್ಳನ್ನ ನಮ್ಗೆ ಇಷ್ಟ ಆದರೆ ಬಿಳಿ ಎಳ್ಳು ಹಾಕ್ಬೋದು. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಬಿಸಿ ಎಣ್ಣೆ ಹಾಕೋಬೇಕು. ಬಿಸಿ ಇರಬೇಕಾದ್ರೆ ಹಾಕಬೇಕು. ಏನು ಹಾಕ್ತಿದ್ದೀರಾ ಸುಧಮ್ಮ? ಈಗ ಎಣ್ಣೆ ಹಾಕಬೇಕು. ಸೊ ಸಖತ್ ಅಂತ ಚಟಾಪಟ ಅಲ್ವಾ? ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕೈಯಲ್ಲಿ ಮುಟ್ಬಾರ್ದು. ಏನಾಗ್ತಿದ್ದೀರಾ ಸುಧಮ್ಮ? ಇವಾಗ ನೀರು ಹಾಕ್ಬಿಟ್ಟು ನಾವು ಹಿಟ್ಟನ್ನ ಸ್ವಲ್ಪನೇ ನೀರು ಹಾಕ್ಕೊಂತ ಕಲಿಸ್ಕೋಬೇಕು. ತೀರಾ ಗಟ್ಟಿ ಇಲ್ಲ, ತೀರಾ ಮೆತ್ತಗಿಲ್ಲ ಅನ್ನೋದು ಅಂದರೆ ಅಂದಾಜಿಗೆ ನೋಡ್ಕೋಬೇಕು. ನೋಡ್ಕೊತ ಕಲಿಸ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದಾಗ ಈ ಥರ ಆಗಿದೆ. ಸೊ ಈಗ ಹಾಕ್ಬಿಟ್ಟು ಕಣ್ಕೋಬಾರ್ದು ಅಂತ ಹಾಕ್ಬಿಟ್ಟು ಎಲ್ಲ ಒಳಗಡೆ ಎಣ್ಣೆ ಸ್ಪ್ರೆಡ್ ಮಾಡಿ. ಸೊ ಈಗ ಎಷ್ಟು ಬೇಕು ಅಷ್ಟು, ಒಂದು ನಿಮ್ಮ ಎಷ್ಟು ಇದು ಇಡಿಸುತ್ತೋ ಎಷ್ಟು ಇಡಿಸುತ್ತೋ ಸೊ ಅಷ್ಟು ಕ್ವಾಂಟಿಟಿ ತೊಗೊಂಡು ಇದನ್ನು ಹಾಕೋದು. ಸೊ ಆವಾಗಲೇ ಪ್ರೆಸ್ ಮಾಡಬಾರ್ದಲ್ಲ. ಸೊ ನೀಟಾಗಿ ಅದನ್ನ ಕ್ಲೋಸ್ ಮಾಡ್ಕೋಬೇಕು. ಸೊ ಈಗ ಬಿಸಿ ಎಣ್ಣೆ ಕಾದಿದೆ. ಸೊ ಈ ಬಿಸಿ ಎಣ್ಣೆಯಲ್ಲಿ
ನಮ್ಮ ಚಕ್ಲಿ ಚಟಾಪಟ ಅಂತ ಇದ್ರೆ ಸೊ ನೋಡೋಣ ಈಗ ಯಾವ ಥರ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಸುಧಾಮ. ಸೊ ಈಗ ರೋಲ್ ಆಯಿತು. ಸೊ ಈಗ ಆ ಒಳ್ಳಲ್ಲಿ ಇಟ್ಕೊಂಡಿದ್ದಷ್ಟು ಚಕ್ಲಿಗಳು ಈಗ ರೆಡಿಯಾಗಿದೆ. ಈಗ ಎಣ್ಣೆಯಲ್ಲಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಬೇಕು ನಮ್ಮ ಸುಧಾಮ ಅವರು. ಸೊ ಈಗ ಬಿಸಿ ಬಿಸಿ ಎಣ್ಣೆಗೆ ಚಕ್ಲಿ ಹಾಕ್ತಿದ್ವಿ. ಸೊ ಅದು ಯಾವ ಥರ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡೋಣ. ಸೊ ನಮ್ಮ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀವಲ್ಲ, ಸೊ ಈಗ ಮೊದಲನೇ ಚಕ್ಲಿ ಎಣ್ಣೆಗೆ ಬೀಳುತ್ತೆ. ನೊರೆ ಎಲ್ಲ ಕಮ್ಮಿ ಆದಾಗ ತೆಗಿಯೋದು. ಅಂದರೆ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ ಅಂತ ಅದು ಸಿಗ್ನಲ್ ಇದ್ದಾಗೆ. ಸೊ ಈಗ ನಮ್ಮ ಕ್ರಿಸ್ಪಿ ಚಕ್ಲಿ ರೆಡಿ ಇದೆ. ಸೊ ಈಗ ನಮ್ಮ ಬಿಸಿ ಬಿಸಿ ಚಕ್ಲಿ ಸವಿಯಲು ಸಿದ್ಧ. ಸೊ ಈಗ ನಾನು ಒಂದು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಹಾಗೆ ನಮ್ಮ ಸುಧಾಮಂಗೂ ಒಂದು ಟೇಸ್ಟ್ ಕೊಡೋಣ. ಸೊ ಈಗ ನಮ್ಮ ಸುಧಾಮಂಗೆ ತಿನ್ಸೋಣ. ಹೇಗಿದೆ ಸುಧಾಮ? ತುಂಬ ಚೆನ್ನಾಗಿದೆಯಾ? ಸೊ ನಾನು ಕೂಡ ಟೇಸ್ಟ್ ನೋಡ್ತೀನಿ. ನಮ್ಮ ಸುಧಾಮ ಮಾಡಿದ್ರು ಸಖತ್ತಾಗಿ ಟೇಸ್ಟ್ ಆಗಿದೆ. ಸೊ ಸಖತ್ತಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ಹಾಗೂ ನಮ್ಮ ಪೇಜ್ನ ತಪ್ಪದೆ ಫಾಲೋ ಮಾಡಿ. ಸೊ ನೀವು ಇದನ್ನು ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಟಾಟಾ, ಬಾಯ್ ಬಾಯ್, ಸಿ ಯು.